ನಮಸ್ಕಾರ. ಇವತ್ತು ನಾವು ಪ್ರೀವಿಯಸ್ ಇಯರ್ ಪೇಪರ್ಸ್ ಅನಾಲಿಸಿಸ್ ಮಾಡೋಣ. ಎಂಟ್ರೆನ್ಸ್ ಎಕ್ಸಾಮ್, ಅಗ್ರಿ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮ್ ಪೇಪರ್ಸ್ ಎಲ್ಲ ಇದಾವೆ. ಧಾರವಾಡ ಆಗಿರ್ಬೋದು, ರಾಯಚೂರು ಕ್ಯಾಂಪಸ್ ಮತ್ತೆ US ಬ್ಯಾಂಗ್ಳೂರ್ ಆಗಿರ್ಬೋದು. ಅದರ ಸಂಬಂಧಪಟ್ಟ ಸ್ಪೆಸಿಮನ್ಸ್ ಇದಾವೆ. ಅದನ್ನು ಇವತ್ತು ಈ ವಿಡಿಯೋ ಮುಖಾಂತರ ನಾವು ಟೀಚ್ ಮಾಡ್ತಾ ಹೋಗ್ತಿರೋಣ. ಸೊ ದಯವಿಟ್ಟು ಕ್ಲಿಯರ್ ಆಗಿ ಕೇಳಿ, ಫೋಕಸ್ ಮಾಡಿ ಕೇಳಿ, ಪಾಯಿಂಟ್ಸ್ ಎಲ್ಲ ಬರ್ಕೊಳ್ಳಿ. ಐಡೆಂಟಿಫಿಕೇಶನ್ ಸೊ ತಾವೆಲ್ಲ ಫೋಕಸ್ ಆಗಿ ಕೇಳಬೇಕಾಗುತ್ತೆ ಇಲ್ಲಿ. ಓಕೆ, ಫಸ್ಟ್ ನಾವು ನೋಡ್ಬೇಕಾದ್ರೆ ಫಸ್ಟ್ ಅವರ್ ಸ್ಲೈಡ್ ಈಸ್ okay. So this is very important. In the slide we have not named it. If you know, just try it and write it. ಒಂದು ನೋಟ್ಸು ಮಾಡ್ಕೊಳ್ಳಿ. ಸೊ ಇದು ಫೋಟೋ ಇಡ್ತಾರೆ, ಫೋಟೋ ಮುಖಾಂತರ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಕ್ಯಾಟಲ್ ವಿ ನೋ. ಸೊ ದಿಸ್ ಹಾರ್ನ್ಸ್ ಯು ಅಬ್ಸರ್ವ್, ಅಂಡ್ ದಿಸ್ ಇಸ್ ಅ ಲೋಕಲ್ ಕ್ಯಾಟಲ್ ಬಿಲಾಂಗ್ಸ್ ಟು ಕರ್ನಾಟಕ, ಅಂಡ್ ಇಟ್ ಈಸ್ ಹಳ್ಳಿಕಾರ್. ಹಳ್ಳಿಕಾರ್ ಕ್ಯಾಟಲ್ ಅಂತ ಹೇಳ್ತೀವಿ. ಸೊ ಫೋಟೋ ಮುಖಾಂತರ ಏನಾದ್ರೂ ಇಲ್ಲಿ ಇಟ್ಟಿದ್ರೆ ನೀವು ಇದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಹಳ್ಳಿಕಾರ್. ಸೊ ಸಾಕಷ್ಟು ವೆರೈಟೀಸ್ ಇದಾವೆ, ಅವು ನಾವು ಸಪ್ರೇಟ್ ಆಗಿ ಡಿಸ್ಕಸ್ ಮಾಡೋಣ. ಅಮೃತ್ ಮಹಲ್ ಇದೆ, ಗಿರ್ ಇದೆ, ಬಹಳಷ್ಟು ಇದಾವೆ. ಬಟ್ ಇದು ಹಳ್ಳಿಕಾರ್ ಇಟ್ಟಿದ್ರು ಎಕ್ಸಾಮ್ ಅಲ್ಲಿ ಪ್ರೀವಿಯಸ್ಲಿ. ಸೊ ಹಾಗಾಗಿ ನೀವು ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಇದು ಕಲ್ಟಿವೇಟರ್ ಅಂತ ಹೇಳ್ತೀವಿ. ಕಲ್ಟಿವೇಟರ್, ಸೊ ಪ್ಲೋಯಿಂಗ್ ಮಾಡೋದಕ್ಕೆ, ಫೀಲ್ಡ್ ನ ಉಳುಮೆ ಮಾಡೋದಕ್ಕೆ ಅಂತ ಹೇಳ್ತೀವಲ್ಲ, ಮೆಕನೈಸೇಷನ್ ಇಂದ ಇದ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಕಲ್ಟಿವೇಟರ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಯೂಶಲಿ ಟ್ರ್ಯಾಕ್ಟರ್ ಡ್ರೋನ್ ಅಂತ ಹೇಳ್ತೀವಿ. ಟ್ರ್ಯಾಕ್ಟರ್ ಡ್ರೋನ್ ಅಂದ್ರೆ ಟ್ರ್ಯಾಕ್ಟರ್ ಮುಖಾಂತರ, ಟ್ರ್ಯಾಕ್ಟರ್ ಉಪಯೋಗಿಸಿ ಈ ಒಂದು ಕಲ್ಟಿವೇಟರ್ ಪ್ಲೋ ಮಾಡ್ತೀವಿ, ಫೀಲ್ಡ್ ನ ಉಳುಮೆ ಮಾಡ್ತೀವಿ. ಸೊ ಅದಾದ್ಮೇಲೆ ಇದು ವೆರಿ ಇಂಪಾರ್ಟೆಂಟ್. ನೀವು ಇದನ್ನ ಬೇರೆ ಏನ್ ಅನ್ಕೊಂಡ್ಬೇಡಿ. ದಿಸ್ ಇಸ್ ಕಾಲ್ಡ್ ಆಸ್ ಕ್ಯಾಸ್ಟ್ರೇಟರ್. ಕ್ಯಾಸ್ಟ್ರೇಟರ್. ಸೊ ಕ್ಯಾಸ್ಟ್ರೇಟರ್ ಅಂದ್ರೆ ಮೇಲ್ ಅನಿಮಲ್ಸ್ ಅಲ್ಲಿ, ಸೊ ಎಸ್ಪೆಷಲಿ ಟು ಮೇಕ್ ದೆಮ್ ಆಸ್ ಅ ಇನ್ಫರ್ಟೈಲ್. ಓಕೆ, ಮೇಕ್ ದೆಮ್ ಇನ್ಫರ್ಟೈಲ್. ಸೊ ದಿಸ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಸ್ಟ್ರೇಟರ್ ಆರ್ ಹೇಳ್ತೀವಿ. ಸೊ ಪ್ಲೀಸ್ ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್. ವಿಲ್ ಮೂವ್ ಟು ದ ನೆಕ್ಸ್ಟ್. Okay, so this is another important aspect with respect to the irrigation. So watering, small level kitchen gardening ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ಇದೊಂದು ಯೂಶಲಿ ಈಗಲೂ ನಮ್ಮ ರೈತರೆಲ್ಲ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ರೋಸ್ ವಾಟರ್ ಕ್ಯಾನ್. ರೋಸ್ ವಾಟರ್ ಕ್ಯಾನ್. ಸೊ ರೋಸ್ ವಾಟರ್ ಕ್ಯಾನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ರೋಸ್ ವಾಟರ್ ಕ್ಯಾನ್, ದಿಸ್ ಇಸ್ ಎಸ್ಪೆಷಲಿ ಯೂಸ್ಡ್ ಟು ವಾಟರ್ ಸ್ಮಾಲ್ ಕಿಚನ್ ಗಾರ್ಡನಿಂಗ್ ಅಂಡ್ ಆಲ್. ಓಕೆ, ಮತ್ತೆ ಇದು ರೌಂಡ್ ಆಗಿ ನೋಡ್ತಿದ್ದೀರಲ್ಲ, ದಿಸ್ ಇಸ್ ಕಾಲ್ಡ್ ಅಸ್ ನಾಟ್ ಎಗ್. ಸೊ ದಿಸ್ ಇಸ್ ಕೊಕೂನ್. ಸೊ ಕೊಕೂನ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಕೊಕೂನ್ಸ್, ಅಂಡ್ ದಿಸ್ ಇಸ್ ವೆರಿ ಫೇಮಸ್ ಬಾಟಲ್ ಗಾರ್ಡ್. ಬಾಟಲ್ ಗಾರ್ಡ್ ಅಥವಾ ಸೋರೆಕಾಯಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಮಾರ್ಕೆಟ್ ಇಂದ ತಂದು ಫ್ರೆಶ್ ಆಗಿ ಅಲ್ಲಿ ಇಡ್ತಾರೆ. ಹಾಗಾಗಿ ಇದನ್ನ ನೋಡ್ಕೊಳ್ಳಿ, ಇದು ಕೇಳಿದ್ದಾರೆ. ಆಯ್ತಾ? ಸೊ ನೆಕ್ಸ್ಟ್ ಇದು ನೀವು ನೋಡಿ, ಇಲ್ಲಿ ಏನ್ ಕಾಣಿಸ್ತಿದೆ ನಮ್ಗೆ. ಸೊ ದಿಸ್ ಇಸ್ ಓಕೆ, ದಿಸ್ ಈಸ್ ದ ಸೀಡ್ಸ್ ಆಫ್ ಆನಿಯನ್. ಸೊ ಯಾವ ತರ ಐಡೆಂಟಿಫೈ ಮಾಡ್ಬೇಕು ಅನ್ನೋದು ಇಲ್ಲಿ ನೋಡ್ಬೇಕು ನೀವು. ಸೊ ಎಸ್ಪೆಷಲಿ ಈ ಸೀಡ್ಸ್ ತುಂಬಾ ಗಟ್ಟಿಯಾಗಿರುತ್ತೆ ಅಂಡ್ ವೆರಿ ಅನ್ಈವನ್ ಇರುತ್ತೆ. ಅಂದ್ರೆ ರೆಗ್ಯುಲರ್ ಶೇಪ್ ಏನಿರಲ್ಲ. ಸೊ ಸ್ವಲ್ಪ ರೌಂಡ್ ಶೇಪು ಇರಲ್ಲ. ಸೊ ಬ್ಲ್ಯಾಕ್ ಆಗಿರುತ್ತೆ, ಯೂಶಲಿ ವೆರಿ ಡಾರ್ಕ್ ಬ್ಲ್ಯಾಕ್ ಆಗಿರುತ್ತೆ. ಬಟ್ ವೆರಿ ಅನ್ನೋನ್ ರಫ್ ಸರ್ಫೇಸ್ ಇರುತ್ತೆ. ಓಕೆ, ಸೊ ರಫ್ ಸರ್ಫೇಸ್ ಇರುತ್ತೆ. ಸೊ ಹಾಗಾಗಿ ನೀವು ಇದನ್ನ ಐಡೆಂಟಿಫೈ ಮಾಡ್ಬೋದು. ನಿಯರೆಸ್ಟ್ ಮಾರ್ಕೆಟ್ಗೆ ಹೋಗಿನೂ ನೀವು ನೋಡಿದ್ರು, ಎಲ್ಲ ಸೀಡ್ ಎಸ್ಪೆಷಲಿ ಸೀಡ್ ಸ್ಟೋರ್ಸ್ ಅಲ್ಲೆಲ್ಲ ಹೋಗಿ ನೋಡಿದ್ರು ನಿಮ್ಗೆ ಐಡೆಂಟಿಫೈ ಮಾಡ್ಬೋದು. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆನಿಯನ್ ಸೀಡ್ಸ್ ಅಂತ ಹೇಳ್ತೀವಿ. ಇದು ಗೊತ್ತಿದೆ ನಿಮ್ಗೆ. ದಿಸ್ ಇಸ್ ಭತ್ತ ಆರ್ ಪ್ಯಾಡಿ. ಸೊ ದಿಸ್ ಇಸ್ ಪ್ಯಾಡಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ಪ್ಯಾಡಿನೂ ಮಾಡ್ತೀರಾ. ಸೊ ಜಸ್ಟ್ ಒಂದು ಏನಿದೆ ಸೀಡನ್ ತೆಗ್ದು ನೀವು ಒಂಚೂರು ಶೇಕ್ ಮಾಡಿದ್ರು ಅದ್ರ ಮೇಲೆ ಇರೋ ಒಟ್ಟು ನಿಮ್ಗೆ ಬರುತ್ತೆ. ಸೊ ಅದನ್ನ ಥ್ರೂನು ನೀವು ಐಡೆಂಟಿಫೈ ಮಾಡ್ಬೋದು. ಅಕ್ಕಿ ಅಫ್ಕೋರ್ಸ್ ಎಲ್ಲರೂ ಡೈಲಿ ಬೇಸಿಸ್ ಮೇಲೆ ಕನ್ಸ್ಯೂಮ್ ಮಾಡಿರೋದ್ರಿಂದ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಸೊ ಹಾಗಾಗಿ ಇದನ್ನ ಗೋಧಿ ಜೊತೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ, ಯೂಶಲಿ ಕನ್ಫ್ಯೂಸ್ ಆಗುತ್ತೆ. ಒಂದು ಅಜೋಲಾ ಅಂತ ಹೇಳ್ತೀವಿ. AZOLLA, ಅಜೋಲಾ. ಇದು ಏನಾಗುತ್ತೆ ಅಂದ್ರೆ ಯೂಶಲಿ ಇಟ್ ಈಸ್ ಯೂಸ್ಡ್ ಆಸ್ ಅ ಫೀಡ್, ಎಸ್ಪೆಷಲಿ
ಅನಿಮಲ್ಸ್ಗೆಲ್ಲ ಫೀಡ್ ಮಾಡ್ತಾರೆ ಮಿಲ್ಕ್ ಹೆಚ್ಚಿಗೆ ಬರೋದಕ್ಕೆ. ಹಾಗಾಗಿ ನೀರಲ್ಲೆಲ್ಲ ಬೆಳ್ಕೊಳುತ್ತೆ. ಇದು ಒಂಥರ ಆಲ್ಗೆ ಅಂತಾನೆ ಹೇಳ್ಬೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಂಪಲ್ಸರಿ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಈ ಕ್ವಶನ್ ಬಂದೇ ಬರುತ್ತೆ ನಿಮ್ಗೆ. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಅಜೋಲಾ ಗ್ರೀನ್ ಕಲರ್ ಇರುತ್ತೆ, ಎಸ್ಪೆಷಲಿ 3 ಲೀವ್ಸ್ ತರ ಇರುತ್ತೆ ಇದು. ಓಕೆ, ಸೊ 3 ಲೀವ್ಸ್ ತರ ಈ ತರ ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ನ ನೀರಲ್ಲಿ ಇಟ್ಟಿರ್ತಾರೆ, ಇಲ್ಲ ಒಣಗಿರೋದನ್ನ ಇಟ್ಟಿದ್ರು ನೀವು ಇದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್, ಕಂಪಲ್ಸರಿ ಬಂದೇ ಬರುತ್ತೆ ನಿಮ್ ಕ್ವಶನ್. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಫ್ಲವರ್ಸ್, ಕೆಲವೊಂದು ಫ್ಲವರ್ಸ್ ಇಟ್ಟಿದ್ದಾರೆ ಎಕ್ಸಾಮ್ ನಲ್ಲಿ, ಇಟ್ಟಿದ್ರು ಇದನ್ನು. ಇದು ಸ್ವತಃ ಬರ್ಬೋದು, ಕ್ಯಾಂಪಸ್ ಅಲ್ಲೆಲ್ಲ ಇರುತ್ತೆ. ಸೊ ಇದು ಬಂದು ಒಂದು ಗ್ಲಾಡಿಯೋಲಸ್ ಅಂತ ಹೇಳ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ಗ್ಲಾಡಿಯೋಲಸ್, ಗ್ಲಾಡಿಯೋಲಸ್ ಫ್ಲವರ್. ಸೊ ಗ್ಲಾಡಿಯೋಲಸ್. ಸೊ ಗ್ಲಾಡಿಯೋಲಸ್ ಅಂತಾನೆ ಹೇಳ್ತೀವಿ ಕನ್ನಡದಲ್ಲೂ. ಈ ಗ್ಲಾಡಿಯೋಲಸ್ ಫ್ಲವರ್ ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇದನ್ನು ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಬಂದು ಈ ಎಲೆ ಇಡ್ತಾರೆ, ಎಲೆ ಅಥವಾ ಈ ಕಾಯಿ ಇಡ್ತಾರೆ. ಸೊ ಇದು ಸೀಬೆ ಹಣ್ಣು ಅಥವಾ ನಿಮಗೆ ಗಾವಾ ಅಂತಾನು ಹೇಳ್ತಾರೆ. ಸೊ ಗಾವಾ ಅಥವಾ ಸೀಬೆ ಕಾಯಿ ಅಂತ ಹೇಳ್ತಾರೆ. ಸೊ ಎಲೆ ಇಟ್ರೆ ಸೀಬೆ ಕಾಯಿಯ ಎಲೆ ಅಂತ ಬರಿಬೇಕು, ಅಥವಾ ಹಣ್ಣು ಇಟ್ಟಿದ್ರೆ ಸೀಬೆ ಹಣ್ಣು ಅಂತ ಬರಿಬೋದು. ಸೊ ಮತ್ತೆ ಇದು ಬಂದು ರಾಗಿ. ತಮ್ಮೆಲ್ರಿಗೂ ನೋಡಿರ್ತೀರಾ ಎಲ್ಲ. ನೀವೆಲ್ಲ ಆ, ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸದರನ್ ಪಾರ್ಟ್ ಅಲ್ಲೆಲ್ಲ ಇದೇ ಕನ್ಸ್ಯೂಮ್ ಮಾಡ್ತಾರೆ, ಸ್ಟೇಪಲ್ ಫುಡ್ ಆಗಿರೋದ್ರಿಂದ. ಸೊ ರಾಗಿ ಮತ್ತೆ ಆ, ಸಾಸ್ವೆ. ರಾಗಿ ಮತ್ತೆ ಸಾಸಿವೆ ಕನ್ಫ್ಯೂಸ್ ಆಗ್ಬೇಡಿ, ಯಾಕಂದ್ರೆ ರಾಗಿ ಸ್ವಲ್ಪ ಮಟ್ಟಕ್ಕೆ ಲೈಟ್ ರೆಡ್ ಇರುತ್ತೆ. ವೆರಾಸ್ ದಿ ಸಾಸ್ವೆ, ಸಾಸ್ವೆ ಏನ್ ಹೇಳ್ತೀರಿ ಇನ್ ಇಂಗ್ಲಿಷ್ ಅಲ್ಲಿ, ವಾಟ್ ಯು ಕಾಲ್ ಫಾರ್ ದಿ ಸಾಸ್ವೆ ಇನ್ ಕರ್ನಾಟಕ, ಪ್ಲೀಸ್ ಲೆಟ್ ಮಿ ನೋ. ಸೊ ರಾಗಿ ಮತ್ತೆ ಸಾಸಿವೆ ಕನ್ಫ್ಯೂಸ್ ಮಾಡ್ಕೊಂಡ್ಬೇಡಿ. ಸೊ ದಿಸ್ ಇಸ್ ಆರ್ ಟೂ ಡಿಫ್ರೆಂಟ್. ಸಾಸಿವೆ ಬಂದು ನಿಮಗೆ ತುಂಬಾ ಡಾರ್ಕ್, ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಅಂಡ್ ಈವನ್ ನೀವು ಹೊಡೆದ್ರು ಅದ್ರ ಒಳಗಡೆ ಬ್ಲ್ಯಾಕ್ ಆಗಿರುತ್ತೆ. ಸೊ ಬ್ಲ್ಯಾಕ್ ಇನ್ಸೈಡ್ ದಿಸ್ ಸ್ಪೈಸಸ್. ಬಟ್ ಇದನ್ನ ನೀವು ಹೊಡೆದ್ರೆ ವೈಟ್ ವೈಟ್ ಕಲರ್ ಬರುತ್ತೆ. ಸೊ ಅದು ಒಂದು ಮೇಜರ್ ಡಿಫ್ರೆನ್ಶಿಯೇಟಿಂಗು. ಮತ್ತೆ ರಾಗಿ ತುಂಬಾ ಹಾರ್ಡ್ ಇರುತ್ತೆ, ಸೀಟ್ ಕೋಟು. whereas in case of sasve, so the seed coat is very hard. Okay, so this is the two differences. Then coming to this is very important, neem related question ಬರ್ತದೆ. ಸೊ ಸುಮಾರು ಸಲ ಕೇಳಿರ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನೋಡಿದ ತಕ್ಷಣ ಸಾಕಷ್ಟು ಜನ ಶೇಂಗಾ ಅನ್ಕೊಂತೀರಾ ಅಥವಾ ಗ್ರೌಂಡ್ ನಟ್. ಓಕೆ, ಸೊ ಗ್ರೌಂಡ್ ನಟ್, ನೋ, ಇಟ್ ಈಸ್ ನಾಟ್ ಗ್ರೌಂಡ್ ನಟ್. ನೋಡಕ್ ಗ್ರೌಂಡ್ ನಟ್ ತರಾನೇ ಕಾಣುತ್ತೆ, ಬಟ್ ಗ್ರೌಂಡ್ ನಟ್ ಅಲ್ಲ. ಗ್ರೌಂಡ್ ನಟ್ ಯೂಶಲಿ ನೀವು ಗ್ರೌಂಡ್ ನಟ್ ಸಿಪ್ಪೆ ಐಡೆಂಟಿಫೈ ಮಾಡ್ತೀರಾ. ಬಟ್ ಇದು ಟರ್ಮ್ಸ್ ಆಫ್ ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ. ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ ನೀಮ್ ಸೀಡ್. ನೀಮ್ ಸೀಡ್ ವೆರಿ ಇಂಪಾರ್ಟೆಂಟ್, ನೀಮ್ ಸೀಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀಮ್ ಸೀಡ್ ಈ ತರ ಇರುತ್ತೆ. ಸೊ ನೀವು ಯಾವ್ದಕ್ಕೆ ಕೋರ್ಲೇಟ್ ಮಾಡ್ಬೋದಂದ್ರೆ, ಸೊ ಇದು ಬಾದಾಮ್ ಬರುತ್ತಲ್ಲ, ಬಾದಾಮ್ ಕಾಯಿ, ಅದೇ ತರ ಹಾರ್ಡ್ ಆಗಿರುತ್ತೆ. ಸೀಟ್ ಕೋಟ್ ಹಾರ್ಡ್ ಆಗಿರುತ್ತೆ. ಅಂಡ್ ನೀಮ್ ಬಂದು ಸ್ವಲ್ಪ ಬ್ರೌನಿಶ್ ಕಲರ್ ಆಗಿದ್ದು ಸ್ವಲ್ಪ ಆ, ಮೆತ್ತಗಿರುತ್ತೆ. ಹಾಗಾಗಿ ಇದನ್ನ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಮತ್ತೆ ಇದ್ರ ಎಲೆ ನೋಡಿ, ಎಲೆನು ಈ ತರ ಇರುತ್ತೆ, ಸ್ವಲ್ಪ ಶಾರ್ಪ್ ಶಾರ್ಪ್ ಆಗಿದ್ದು ಎಡ್ಜಸ್ಸು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಎಲೆನು ಇಡ್ತಾರೆ. ಮತ್ತೆ ನೀಮ್, ನೀಮ್ ಬೆರೀಸ್, ಬೆರ್ರಿ ಅಂತ ಹೇಳ್ತೀವಿ ಇದನ್ನ. ಸೊ ನೀಮ್, ನೀಮ್ ಬೆರ್ರಿ, ಯಾಕಂದ್ರೆ ಇದು ಸೀಡ್ ಅಲ್ಲ. ಇದು ಅಲ್ಲಿ ಕನ್ಫ್ಯೂಸ್ ಮಾಡ್ತಾನೆ ನೀಮ್ ಸೀಡ್ ಅಂತ. ಸೊ ಇಟ್ ಈಸ್ ನೀಮ್ ಬೆರ್ರಿ, ವೆರಿ ಇಂಪಾರ್ಟೆಂಟ್. ನೀಮ್ ಸೀಡ್ ಈಸ್ ಡಿಫ್ರೆಂಟ್. ನೀಮ್ ಸೀಡ್ ಈಸ್ ಡ್ರೈಡ್ ಪಾರ್ಟ್. ಓಕೆ, ಡ್ರೈಡ್ ಪಾರ್ಟ್ ಇರೋದನ್ನ ಸೀಡ್ ಅಂತ ಹೇಳ್ತೀವಿ. ಸೊ ವೆರಾಸ್ ದಿ ವಾಟರಿ ಕಂಟೆಂಟ್ ಇರೋದನ್ನ ನಾವು ಬೆರ್ರಿ ಅಂತ ಹೇಳ್ತೀವಿ. ಇದೇ ಈ ಸೀಡ್ ನ ನಾವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಕೇಕ್ ಬರುತ್ತೆ. ಸೊ ದಿಸ್ ಇಸ್ ಬ್ರೌನಿಶ್ ಕಲರ್ ಇರುತ್ತೆ, ತುಂಬಾ ಡಾರ್ಕ್ ಆಗಿರುತ್ತೆ. ಸೊ ಇದೇನಾದ್ರೂ ಇಟ್ರೆ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಇದನ್ನ ಪ್ರಾಕ್ಟಿಕಲಿ ನೀವು ನೋಡ್ಬೇಕಾದ್ರೆ ನಮ್ ಜೊತೆ ಬನ್ನಿ, ಪ್ರಾಕ್ಟಿಕಲಿ ನಾವು ಫೀಲ್ಡ್ ವಿಸಿಟ್ ಮಾಡಿಸ್ತೀವಿ, ಆಗ ನೀವು ಈಸಿಲಿ ಐಡೆಂಟಿಫೈ ಮಾಡಬಹುದು. ಬಟ್ ಸ್ಟಿಲ್ ನೀವು ಇದನ್ನ ವಿಡಿಯೋ ನೋಡ್ತಿದ್ರು ಡಾರ್ಕ್ ಕಲರ್ ಇರುತ್ತೆ. ಸೊ ಇನ್ ಕೇಸ್ ನೀವು ಟೇಸ್ಟ್ ಮಾಡ್ಬೇಕಂದ್ರೂ ಮಾಡಿ, ಅಲ್ಲಿ ಸ್ವಲ್ಪ ಏನಾದ್ರೂ ಒಗರಾಗಿದ್ರು, ಬಿಟರ್ನೆಸ್ ಬಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸೇ ದಟ್ ಈಸ್ ಆಸ್ ಅ ನೀಮ್ ಕೇಕ್.
ಓಕೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾವು ಮಾಡ್ಬೋದು. ಹಾಗಾಗಿ ನೀವು ಇದನ್ನ ನೋಡ್ಕೊಳ್ಳಿ. ನೀಮ್ ಬಂದಿದ ತಕ್ಷಣ ಕೆಲವೊಬ್ರು ಇದು ಕನ್ಫ್ಯೂಸ್ ಆಗ್ತಾರೆ, ಕರ್ಬೆ ಸೊಪ್ಪು ಅಥವಾ ಕರಿ ಲೀಫ್ ಅಂತ ಏನ್ ಹೇಳ್ತೀವಿ. ಯಾಕಂದ್ರೆ ನೋಡೋದಕ್ಕೆ ಕರಿ ಲೀವ್ಸ್ ಕರಿ ಲೀವ್ಸ್ ಆಗಿರ್ಬೋದು ಮತ್ತೆ ನೀಮ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಇನ್ ಟರ್ಮ್ಸ್ ಆಫ್ ಎಲೆ ಸೈಜ್ ನೋಡ್ಕೊಳ್ಳಿ. ಸೊ ಸ್ವಲ್ಪ ಹಗ್ಲಿರುತ್ತೆ, ವೈಡ್ ಇರುತ್ತೆ. ಅಂಡ್ ಇವನ್ ಕೆಲವೊಮ್ಮೆ ಟೇಸ್ಟ್ ಮಾಡು ನೋಡಿ, ನೀಮ್ ಈಸ್ ವೆರಿ ಬಿಟರ್ ಅಲ್ವಾ. ಹಾಗಾಗಿ ಸೊ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ. ಒಂದು ಪಾಟೆ ತಗೊಂಡ್ ಬಂದು ಇಡ್ತಾರೆ ನರ್ಸರಿಯಿಂದ. ಸೊ ಇದನ್ನ ಕೇರ್ಫುಲ್ ಆಗಿ ನೋಡಿ. ಸೊ ಕೆಲವೊಮ್ಮೆ ಇದ್ರ ಸ್ಮೆಲ್ ಮಾಡಿ, ನೀವು ಸ್ಮೆಲ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಸೊ ಇಟ್ ಈಸ್ ಇಟ್ ಈಸ್ ಕರಿ ಲೀಫ್, ಕರಿ ಲೀವ್ಸ್ ಅಂತ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಮ್ಮೆ ಕರಿ ಲೀಫ್ ಇಡಲ್ಲ, ಈ ಬೆರೀಸ್ ಮಾತ್ರ ಇಡ್ತಾರೆ, ಕರಿ ಲೀಫ್ ಬೆರೀಸ್. ಓಕೆ, ಸೊ ಕರಿ ಲೀಫ್ ಬೆರೀಸ್ ಇಡ್ತಾರೆ, ಅಂದ್ರೆ ದಿಸ್ ಆರ್ ಸೀಡ್ಸ್. ಸೊ ರೈಬ್ಡ್ ಸೀಡ್ಸ್. ಮಕ್ಳಿದ್ದಾಗೆಲ್ಲ ನಾವು ಇದೆಲ್ಲ ತಿಂದಿದ್ದೀವಿ. ಸೊ ಹಾಗಾಗಿ ನೀವು ಅಲ್ಲಿ ಇಡುವಾಗ ತಿನ್ನಕ್ ಕೊಡಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈಡ್. ಗೋಲಿ ಗಾತ್ರದಲ್ಲಿರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ದಿಸ್ ಇಸ್ ಕಮಿಂಗ್ ಟು ಬ್ಲ್ಯಾಕ್ ಗ್ರಾಮ್. ಸೊ ಈಸಿಲಿ ಐಡೆಂಟಿಫೈ ಮಾಡ್ಬೋದು, ನೀವು ಮನೆಯಲ್ಲೆಲ್ಲ ಕಾಮನ್ ಆಗಿ ಯೂಸ್ ಮಾಡ್ತಿರ್ತೀರಾ. ಸೊ ಹಾಗಾಗಿ ಬ್ಲ್ಯಾಕ್ ಗ್ರಾಮ್ ನ ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಕಂಪ್ಲೀಟ್ಲಿ ಬ್ಲ್ಯಾಕ್ ಇರುತ್ತೆ, ಮತ್ತೆ ಇಲ್ಲಿ ಟಾಪ್ ಏನಿರುತ್ತಲ್ಲ ಅಲ್ಲಿ ವೈಟ್ ಆಗಿರುತ್ತೆ, ವೈಟಿಶ್ ಕಲರ್ ಇರುತ್ತೆ. ಸೊ ಇದೊಂದು. ಸೊ ಇದೇ ತರ ಐಡೆಂಟಿಫಿಕೇಶನ್ ಮಾಡ್ತಾ ಇರೋದು ವೆರಿ ಇಂಪಾರ್ಟೆಂಟ್. ಮನೆಯಲ್ಲಿ ನೀವು ಯೂಸ್ ಮಾಡ್ತಿರ್ತೀರಲ್ಲ, ಆ ಸೀಡ್ಸ್ ಆಗ್ಲಿ ಇರ್ಲಿ, ಕಾಂಪೊನೆಂಟ್ಸ್ ಆಗ್ತಿರುತ್ತೆ, ಅದನ್ನ ನೋಡ್ತಾ ಇರ್ತೀರಿ. ಸೊ ಅಂಡ್ ನೋಟ್ ಮಾಡ್ತಿರ್ತೀರಿ. ಓಕೆ, ಸೊ ದೆನ್ ದಿಸ್ ಇಸ್ ಕಮಿಂಗ್ ಟು ಅನದರ್ ಇಂಪಾರ್ಟೆಂಟ್ ಪಾರ್ಟ್. ದಿಸ್ ಇಸ್ ನೈಜರ್. ಸೊ ನೈ ಸೊ ನೈಜರ್ ಅಂದ್ರೆ ಎಳ್ಳು. ಸೊ ಎಳ್ಳು ನಮ್ ಕಡೆ ಎಲ್ಲ ಹುಚ್ಚೆಳ್ಳು ಅಂತ ಕರಿತೀವಿ. ಸೊ ಇದನ್ನ ಯೂಶಲಿ ಕನ್ಫ್ಯೂಸ್ ಹೆಂಗ್ ಮಾಡ್ಕೊಂತಾರಂದ್ರೆ ಹುಡುಗರು, ಸನ್ಫ್ಲವರ್ ನೋಡಿರ್ತೀರಲ್ವಾ, ಸನ್ಫ್ಲವರ್. ಸೊ ಅದನ್ನ ನೋಡಿ ಇದು ಸನ್ಫ್ಲವರ್ ಇರುತ್ತೆ ಅನ್ಕೊಂತೀರಾ, ಬಟ್ ಇಮೇಜ್ ಅಲ್ಲಿ ಸನ್ಫ್ಲವರ್ ತರಾನೇ ಕಾಣಿಸ್ತಿದೆ. ಬಟ್ ಇದು ಸನ್ಫ್ಲವರ್ ಅಲ್ಲ, ಇದು ಸನ್ಫ್ಲವರ್ ಅಲ್ಲ. ಸನ್ಫ್ಲವರ್ ಗಾತ್ರ ಸ್ವಲ್ಪ ದೊಡ್ಡದು. ಸೀಡ್ ಸೈಜ್ ಏನಿರುತ್ತಲ್ಲ ಸ್ವಲ್ಪ ದಪ್ಪ ಇರುತ್ತೆ, ಸ್ವಲ್ಪ ಉದ್ದ ಇರುತ್ತೆ. ಬಟ್ ಇದು ನೈಜರ್ ಏನಿರುತ್ತೆ ಎಳ್ಳು, ತುಂಬಾ ಸಣ್ಣದಾಗಿರುತ್ತೆ, ಸಣ್ಣದಾಗಿರುತ್ತೆ, ಬ್ಲ್ಯಾಕ್ ಕಲರ್ ಇರುತ್ತೆ. ಓಕೆನಾ. ಸೊ ಇದು ಪ್ಲಾಂಟ್ ಏನಂತ ತಂದು ಇಟ್ಟಿದ್ರು, ಸೊ ನಿಮ್ಗೆ ಯೆಲ್ಲೋ ಕಲರ್ ಫ್ಲವರ್ ಇರುತ್ತೆ ಅಂಡ್ ಈ ಲೀವ್ಸ್ ಎಲ್ಲ ಈ ತರ ಇರುತ್ತೆ. ಈ ಪ್ಲಾಂಟ್ ನೀವು ಫೀಲ್ಡ್ ಬಂದ್ರೆ ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಇದು ಜವಾರು. ಸೊ ಜವಾರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಜವಾರ್ ಐಡೆಂಟಿಫೈ ಮಾಡೋದು ನಿಮ್ಗೆ ಗೊತ್ತಾಗ್ಬೇಕು. ನಾರ್ತ್ ಕರ್ನಾಟಕ ಮಂದಿಯವರಿಗೆಲ್ಲ ಇದು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಹಾಗಾಗಿ ಎಸ್ಪೆಷಲಿ GKVK ಆಗಿರ್ಬೋದು, ಮತ್ತೆ ಧಾರವಾಡ ಕಡೆ ಕ್ಯಾಂಪಸ್ ಕಡೆ ಅಲ್ಲೆಲ್ಲ ಈ ಸೀಡ್ಸ್ ಇಡ್ತಾರೆ. ಸೊ ವೆರಿ ಈಸಿ ಟು ಐಡೆಂಟಿಫೈ ಜವಾರ್. ಸೊ ವೆರಿ ಲೈಕ್ ಇಲ್ಲಿ ನೀವು ನೋಡಿ, ಜಸ್ಟ್ ವೆರಿ ಅಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಸೊ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಹೋಗಿ ಕೇಳಿ, ಜವಾರ್ ಕೊಡಿ ಸ್ವಲ್ಪ ನಾವು ನೋಡ್ಬೇಕು ಅಂತ ಹೇಳಿದ್ರು ಕೊಡ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ ಕಮಿಂಗ್ ಎಕ್ಸಾಮ್. ಓಕೆ, ಸೊ ಅದಾದ್ಮೇಲೆ ಈಗ ನೆಕ್ಸ್ಟ್ ನಾವು ಇದು ಬಹಳಷ್ಟು ಕ್ಯಾಂಪಸ್ ಅಲ್ಲೆಲ್ಲ ನಾವು ನೋಡಿರ್ತೀರಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಮೆಡಿಸಿನಲ್ ವ್ಯಾಲ್ಯೂಸ್ ಇದಾವೆ, ಬಯೋಫಿಯಲ್ ವ್ಯಾಲ್ಯೂನು ಇದೆ. ದಿಸ್ ಈಸ್ ಕಾಲ್ಡ್ ಸೀಮಾ ರೂಬಾ. ಸೀಮಾ ರೂಬಾ ಪ್ಲಾಂಟ್, ಸೀಮಾ ರೂಬಾ ಪ್ಲಾಂಟ್. ಸೊ ಈ ಎಲೆ ತಂದು ಇಡ್ತಾರೆ. GKVK ಕ್ಯಾಂಪಸ್ ಅಲ್ಲಿ ಬಹಳಷ್ಟು ಕಡೆ ಬೆಳೆದಿದೆ ಇದು ಸೀಮಾ ರೂಬಾ ಪ್ಲಾಂಟ್. ಸೊ ಈ ಎಲೆ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ತುಂಬಾ ಗ್ಲಾಸಿ ಆಗಿರುತ್ತೆ, ಅಂದ್ರೆ ಲೀವ್ಸ್ ಏನಿದಾವಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ಐಡೆಂಟಿಫೈ ಮಾಡ್ಬೋದು. ಮತ್ತೆ ಇದ್ರ ಬೆರೀಸು ಬರ್ತವೆ. ಇದ್ರ ಬೆರೀಸ್ ನೀವು ಮನೆಯಲ್ಲಿ ನೋಡಿರ್ಬೋದು, ಡೇಟ್ಸ್ ಡೇಟ್ಸ್ ತಿಂದಿರ್ತೀರಲ್ಲ. ಸೊ ಡೇಟ್ಸ್ ತರಾನೇ ಇರುತ್ತೆ, ಬಟ್ ಡೇಟ್ಸ್ ಬಂದು ಒಣಗಿರುತ್ತೆ, ಡ್ರೈ ಆಗಿರುತ್ತೆ, ನಾವು ಅದ್ ನೋಡಿರ್ತೀವಿ. ಬಟ್ ಇದು ಅದೇ ತರ ಡೇಟ್ಸ್ ತರಾನೇ ಇರುತ್ತೆ, ಬಟ್ ಚಿಕ್ಕದಾಗಿರುತ್ತೆ. ಸೊ ಅದನ್ನು ನೀವು ಫೀಲ್ಡ್ ಬಂದ್ರೆ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಈಸಿ ಆಗ್ಬಿಡುತ್ತೆ. ದಿಸ್ ಇಸ್ ವೆರಿ ಎಕ್ಸ್ಪೆಕ್ಟೆಡ್ ಪ್ಲಾಂಟ್ ಇಡೋದು. ಮತ್ತೆ ಇದು ಹನಿ ಬಿ ಎಲ್ರಿಗೂ ಗೊತ್ತಿರುತ್ತೆ, ಸಾಮಾನ್ಯವಾಗಿ ನೋಡಿರ್ತೀರಾ. ಸೊ ದಿಸ್ ಇಸ್ ನಾಟ್ ಅ ಪ್ರಾಬ್ಲಮ್, ಯು ಕ್ಯಾನ್ ಮಾರ್ಕ್ ಇಟ್. ಸೊ ಇದು ಪೊಂಗ್ಯಾಮಿಯಾ, ಪೊಂಗೆ ಅಂತ ಹೇಳ್ತೀವಿ. ಸೊ ಪೊಂಗ್ಯಾಮಿಯಾ, ಪೊಂಗೇಮಿಯಾ. ಓಕೆ, ಪೊಂಗೇಮಿಯಾ ಅಂತ ಹೇಳ್ತೀವಿ. ಫ್ಲವರ್ಸ್ ಜೊತೆ ಎಲೆ ಇಟ್ಟಿದ್ರೆ ಪೊಂಗೇಮಿಯಾ ಅಂತ ಮಾರ್ಕ್ ಮಾಡಬೇಕು. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಫಾರ್ ದಿ ಅಪ್ಕಮಿಂಗ್ ಎಕ್ಸಾಮ್. ಕೆಲವೊಂದಷ್ಟು ನಾವು ಕನ್ಫ್ಯೂಸ್ ಆಗೋ ಅಂತವೇ ವಿಡಿಯೋಸ್ ಮಾಡಿದ್ದೀನಿ. ಸೊ ಇವು ಕನ್ಫ್ಯೂಸ್ ಆಗ್ಬಾರ್ದು. ಸೊ ಇದನ್ನ ಯಾರು ಹೇಳ್ತೀರಾ? ಇಫ್ ಯು ನೋ ದಿಸ್ ಯು ಕ್ಯಾನ್ ಕಾಮೆಂಟ್.
ಓಕೆ, ದಿಸ್ ಇಸ್ ಸೀಡ್ ಆಫ್ ಕ್ಯಾರೆಟ್. ಕ್ಯಾರೆಟ್ ಸೀಡ್ಸ್. ಸೊ ಕ್ಯಾರೆಟ್ ಇಟ್ಟಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಡ್ತೀರಾ, ಬಟ್ ಕ್ಯಾರೆಟ್ ಇಡಲ್ಲ, ಕ್ಯಾರೆಟ್ ಸೀಡ್ಸ್ ಇಡ್ತಾರೆ. ಸೊ ಕ್ಯಾರೆಟ್ ಸೀಡ್ಸ್ ಯಾವ ತರ ಇರುತ್ತಂದ್ರೆ ರಿಡ್ಜ್ ಅಂಡ್ ಫರೋಸ್ ಇರುತ್ತೆ. ಈ ತರ ರಿಡ್ಜ್ ಅಂಡ್ ಫರೋಸ್. ಸೊ ರೌಂಡ್ ಇರೋದನ್ನ, ಸೊ ರಿಡ್ಜ್ ಅಂಡ್ ಫರೋಸ್ ತರ ಮೇಂಟೈನ್ ಆಗಿರುತ್ತೆ. ಓಕೆ. ಅಂಡ್ ಫೀಲ್ ಮಾಡಿದ್ರು ತುಂಬಾ ಲೈಟ್ ವೆಯ್ಟ್ ಇರುತ್ತೆ. ಸೊ ಇದು ಕ್ಯಾರೆಟ್ ಸೀಡ್ ಆಗಿರುತ್ತೆ. ಸೊ ಫೀಲ್ಡ್ ವಿಸಿಟ್ ಮಾಡಿದ್ರೆ ನಾವು ಇದು ಲೈವ್ ಆಗಿ ನೋಡ್ಬೋದು. ಇಲ್ಲ ಅಂದ್ರೂ ನೀವು ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ಹೋಗಿ ಸೀಡ್ ಅಂಗಡಿಯಲ್ಲಿ ಕೇಳಿದ್ರು ಕ್ಯಾರೆಟ್ ಸೀಡ್ಸ್ ಯಾವ ತರ ಇರುತ್ತಂತ ತೋರಿಸ್ತಾರೆ. ಇದು ಇದು ಮತ್ತೆ ಇದು ಆಲ್ಮೋಸ್ಟ್ ಎಲ್ಲ ಸೇಮ್ ಇರೋದ್ರಿಂದ ನಾನು ಇದೊಂದು ಇಮೇಜಸ್ ಮುಖಾಂತರ ಹಾಕಿದ್ದೀನಿ. ದಿಸ್ ಇಸ್ ಕಾಲ್ಡ್ ಅಸ್ ಫೆನೆಲ್. ಫೆನೆಲ್ ಸೀಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸೋಂಫ್ ಅಂತ ನಾವೇನ್ ಹೇಳ್ತೀವಿ. ಊಟ ಆಗಿದ ತಕ್ಷಣ ಲಾಸ್ಟ್ ಅಲ್ಲಿ ಸ್ವಲ್ಪ ಅಷ್ಟು ಸಕ್ಕರೆ ಜೊತೆ ಹಾಕೊಂತೀವಲ್ಲ, ಇದನ್ನ ಯಾಕಂದ್ರೆ ಡೈಜೆಸ್ಟ್ ಚೆನ್ನಾಗುತ್ತೆ ಅಂತ. ಸೊ ದಿಸ್ ಇಸ್ ಫೆನಲ್. ಸೊ ಸ್ವಲ್ಪ ದಪ್ಪ ಇರುತ್ತೆ, ಜೀರಿಗೆ ತರನೇ ಇರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಎಸ್ ಫೆನಲ್, ಬಟ್ ಡೋಂಟ್ ಕನ್ಫ್ಯೂಸ್ ವಿತ್ ಸೊ ದಿಸ್ ಜೀರಿಗೆ. ಸೊ ಜೀರಿಗೆ ತಾವ್ ಎಲ್ರಿಗೂ ಗೊತ್ತಿರುತ್ತೆ, ಅಡಿಗೆ ಮನೆಯಲ್ಲೆಲ್ಲ ಯೂಸ್ ಮಾಡಿರ್ತೀರ. ಸೊ ಹಾಗಾಗಿ ಜೀರಿಗೆ ಏನ್ ಕನ್ಫ್ಯೂಸ್ ಇರಲ್ಲ. ಬಟ್ ಫೆನಲ್ ಸೀಡ್ಸು ಅಥವಾ ಸೋಂಫ್ ಅಂತ ಏನ್ ಹೇಳ್ತೀವಿ ಅದ್ರ ಜೊತೆ ಕನ್ಫ್ಯೂಸ್ ಮಾಡ್ ಹೋಗ್ಬೇಡಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನ ಸಾಕಷ್ಟು ಇಮೇಜಸ್ ಇದಾವೆ. ವಿ ವಿಲ್ ಗೋ ಥ್ರೂ ಆಲ್ ದ ಕ್ವಶನ್ಸ್ ಪ್ರಿವಿಯಸ್ಲಿ ನೋಡ್ತಾ ಹೋಗ್ತಿರೋಣ. ಸೊ ಹ್ಮ್. ಸೊ ಇವತ್ತು ಇಷ್ಟೇ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸೆಕೆಂಡ್ ಪಾರ್ಟ್ ಅಪ್ಲೋಡ್ ಮಾಡಲಾಗುತ್ತದೆ. ಸೊ ನೀವು ಆಪ್ ಅಲ್ಲಿ ನಮ್ಮ ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಈ PDF ಪಡಿಬಹುದು. ಅಂಡ್ ಮಾಕ್ ಟೆಸ್ಟ್ ಎಲ್ಲ ನಮ್ಮಲ್ಲಿ ಫ್ರೀ ಆಗಿ ಅಟೆಂಡ್ ಮಾಡ್ಬೋದು. ನೀವು ಆಪ್ ಡೌನ್ಲೋಡ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದನ್ನ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ stay tuned with us for such a valuable videos in coming days. Thank you so much. All the best.